ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ. ಎಲ್ಲ ನನ್ನ ಸ್ನೇಹಿತರಿಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ಈ ಒಂದು ವಿಡಿಯೋದಲ್ಲಿ ಗಣೇಶನ ಜನನಕ್ಕೆ ಕಾರಣವೇನು, ಯಾವ ರೀತಿ ಗಣೇಶನ ಜನನವಾಯಿತು, ನಂತರ ಸ್ವಂತ ತಂದೆಯಾದ ಪರಮಶಿವನೇ ಗಣೇಶನನ್ನು ಯಾವ ಕಾರಣಕ್ಕೆ ಸಂಹಾರ ಮಾಡಿದ, ನಂತರ ಯಾರು ಈ ಒಂದು ಸಿದ್ಧಿ ಬುದ್ಧಿ, ನಂತರ ಭಗವಂತನಾದ ಶ್ರೀಕೃಷ್ಣನು ಗಣೇಶ ಚತುರ್ಥಿ ದಿವಸ ಹಾಲಿನಲ್ಲಿ ಚಂದ್ರನನ್ನು ನೋಡಿದ್ದಕ್ಕೆ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ, ಆ ಕಷ್ಟದಿಂದ ಹೇಗೆ ಪಾರಾದ, ಇನ್ನು ಮುಂತಾದ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಇಂಥ ಹಲವಾರು ಮಾಹಿತಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪಾರ್ವತಿ ಮಾತೆಗೆ ಒಂದು ಆಸೆ ಆಯಿತು. ಅದು ಏನಪ್ಪ ಅಂತ ಅಂದರೆ, ತಾನು ಗರ್ಭವನ್ನು ಧರಿಸಿ ಮಗುವಿಗೆ ಜನನ ಕೊಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ದೇವತಾ ಸ್ತ್ರೀಗಳಿಗೆ ಗರ್ಭವನ್ನು ಧರಿಸಿ ಜನನ ಕೊಡುವಂತಹ ಒಂದು ಪದ್ಧತಿ ಇಲ್ಲ. ಉದಾಹರಣೆಗೆ ಶ್ರೀ ಮಹಾವಿಷ್ಣುವಿಗೆ ನಾಭಿಯಿಂದ ಬ್ರಹ್ಮ ಹುಟ್ಟಿದ, ಅದೇ ರೀತಿಯಾಗಿ ಬ್ರಹ್ಮನಿಗೆ ಹುಟ್ಟಿದಂಥ ಮಕ್ಕಳೆಲ್ಲ ಸರಸ್ವತಿ ಮಾತೆಗೆ ತಾಯಿಯ ಗರ್ಭದಿಂದ ಹುಟ್ಟಿದಂಥ ಮಕ್ಕಳೆಲ್ಲ ಅವರೆಲ್ಲ ಬ್ರಹ್ಮ ಮಾನಸ ಪುತ್ರರು, ಅಂದರೆ ಬ್ರಹ್ಮನ ಸಂಕಲ್ಪದಿಂದ ಹುಟ್ಟಿದಂತಹ ಮಕ್ಕಳು. ಹಾಗಾಗಿ ದೇವತೆಗಳಿಗೆ ಗರ್ಭವನ್ನು ಧರಿಸಿ ಮಕ್ಕಳಿಗೆ ಜನ್ಮ ಕೊಡುವಂತಹ ಆ ಪದ್ಧತಿ ಇರೋದಿಲ್ಲ. ಅದೇನಿದ್ರು ಮಾನವರಿಗೆ ನಂತರ ಪ್ರಾಣಿಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ತಾಯಿ ಪಾರ್ವತಿಗೆ ಆ ಒಂದು ಮಗುವನ್ನು ಗರ್ಭದಲ್ಲಿ ಧರಿಸಿ ಜನನ ಕೊಡಬೇಕು ಅನ್ನೋ ಒಂದು ಮಮಕಾರ, ಆಸೆ, ಪ್ರೀತಿ ಬಂತು. ಆಗ ಪರಮಶಿವನಿಗೆ ಈ ಒಂದು ಬೇಡಿಕೆಯನ್ನು ಇಟ್ಟರು. ಸೊ ನಾನು ಮಗುವಿಗೆ ಜನನ ಕೊಡಬೇಕು, ಅದು ನನ್ನ ಗರ್ಭದಲ್ಲಿ ಧರಿಸಿ ಮಗುವಿಗೆ ಜನನ ಕೊಡಬೇಕು ಅಂತ ಅಂದರು. ಆದರೆ ಪರಮಶಿವ ಇದಕ್ಕೆ ನಿರಾಕರಿಸಿದ್ರು. ಯಾಕಪ್ಪ ಅಂತ ಅಂದರೆ, ಯಾವುದೇ ಒಂದು ಮಮಕಾರ ಪಾಷಾಣಗಳಿಗೆ ನಾವು ಸಿಲುಕಬಾರದು, ಯಾವುದೇ ಒಂದು ಸಂತೋಷಕ್ಕಾಗಲಿ ದುಃಖಕ್ಕಾಗಲಿ ನಾವು ಸಿಲುಕಬಾರದು ಅಂತ ಹೇಳ್ಬಿಟ್ಟು ಪಾರ್ವತಿಗೆ ಸಲಹೆಯನ್ನು ಕೊಟ್ಟರು. ಆದರೆ ಪಾರ್ವತಿ ಪರಮಶಿವನ ಮಾತನ್ನು ಕೇಳಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಪರಮಶಿವ ಪತ್ನಿ ಒಂದು ಮಾತನ್ನು ನಿರಾಕರಿಸೋದು ಬೇಡ ಅಂತ ಹೇಳ್ಬಿಟ್ಟು ಅವರು ಒಂದು ಗುಹೆಯ ಒಳಗಡೆ ಪ್ರವೇಶ ಮಾಡ್ತಾರೆ ರತಿ ಕ್ರೀಡೆಗಾಗಿ. ಆಗ ಈ ಒಂದು ವಿಷಯವನ್ನು ದೇವತೆಗಳ ರಾಜನಾದ ಇಂದ್ರನಿಗೆ ಗೊತ್ತಾಗುತ್ತೆ. ಆಗ ಆ ದೇವೇಂದ್ರ ಏನು ಯೋಚನೆ ಮಾಡ್ತಾನಪ್ಪ ಅಂತ ಅಂದರೆ, ಪರಮಶಿವ ಅತ್ಯಂತ ಶಕ್ತಿವಂತನು ಹಾಗೂ ಸರ್ವಶ್ರೇಷ್ಠನು, ಎಲ್ಲ ವಿದ್ಯೆಗಳನ್ನು ಬಲ್ಲಂತವನು, ಅದೇ ರೀತಿಯಾಗಿ ಪಾರ್ವತಿ ಮತ್ತೆ ಶಕ್ತಿ ಸ್ವರೂಪಿಣಿ, ಇವರಿಬ್ಬರಿಂದ ಜನಿಸುವಂತಹ ಮಗು ಸೃಷ್ಟಿಯಾದರೆ ನನ್ನ ದೇವಲೋಕದ ಸಿಂಹಾಸನವನ್ನು ಕಳೆದುಕೊಳ್ಳಬೇಕಾಗುತ್ತೆ. ಹಾಗಾಗಿ ಈ ಒಂದು ಕಾರ್ಯವನ್ನು ನಾನು ಏನಾದರೂ ಮಾಡಿ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ದೇವತಾ ಗಣವನ್ನೆಲ್ಲ ಕರ್ಕೊಂಡು ಆ ಒಂದು ಗುಹೆ ಬಳಿ ಬಂದ್ಬಿಟ್ಟು ದೇವತೆಗಳು ನಂತರ ದೇವೇಂದ್ರರು, ದೇವದೇವ ಮಹಾದೇವ ನಮ್ಮನ್ನು ಕಾಪಾಡು, ಈ ಗುಹೆಯಿಂದ ಹೊರಗಡೆ ಬಾ, ದಯಮಾಡಿ ನಮ್ಮನ್ನು ಕಾಪಾಡು, ರಾಕ್ಷಸರಿಂದ ನಮ್ಮನ್ನು ಕಾಪಾಡು, ರಾಕ್ಷಸರು ನಮಗೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ, ರಾಕ್ಷಸರ ಕಾಟವನ್ನು ತಡೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಪರಿಪರಿ ವಿಧವಾಗಿ ಸಾಕ್ಷಾತ್ ಪರಮೇಶ್ವರನನ್ನು ಬೇಡಿಕೊಂಡಾಗ ಪರಮೇಶ್ವರ ದಯಾಹೃದಯ ಕರುಣಾಮಯಿ, ಯಾರು ಏನನ್ನು ಕೇಳಿದರೂ ಸಹ ಏನು ಇಟ್ಟುಕೊಳ್ಳದೆ ತನಗೆ ಇಲ್ಲದಿದ್ದರೂ ಸಹ ಎಲ್ಲವನ್ನು ಕೊಡುವಂತಹ ಮಹಾ ದಾನಿ ಆಗಿದ್ದರಿಂದ ದೇವೇಂದ್ರ ನಂತರ ದೇವತಾಗಣ ಪರಮೇಶ್ವರನನ್ನು ನಾನಾ ವಿಧದಲ್ಲಿ ಬೇಡಿಕೊಂಡಾಗ ದಯಾಮಯಿ ಕರುಣಾಮಯಿಯಾದ ಯಾರು ಏನನ್ನ ಕೇಳಿದ್ರೂ ಸಹ ಕೊಡುವಂತಹ ಪರಮೇಶ್ವರ ಆ ಗುಹೆಯಿಂದ ರತಿ ಕ್ರೀಡೆಯನ್ನು ನಿಲ್ಲಿಸಿ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾಗ ಕೇಳ್ತಾನೆ, ಏನು ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ದೇವತೆಗಳು ನಂತರ ದೇವೇಂದ್ರ ಹೇಳ್ತಾರೆ, ಈ ರೀತಿ ಗಜಾಸುರ ಅನ್ನೋ ರಾಕ್ಷಸ ನಮಗೆಲ್ಲ ಹಿಂಸೆ ಕೊಡ್ತಾ ಇದ್ದಾನೆ, ಅದೇ ರೀತಿಯಾಗಿ ಪ್ರಜೆಗಳಿಗೂ ಸಹ ತುಂಬ ಪೀಡಿಸ್ತಾ ಇದ್ದಾನೆ, ಸೊ ಅವನನ್ನು ಸಂಹಾರ ಮಾಡಿ ಅಂತ ಹೇಳ್ಬಿಟ್ಟು ದೇವೇಂದ್ರ ನಂತರ ದೇವತಾ ಗಣ ಬೇಡಿಕೊಂಡಾಗ ಪರಮೇಶ್ವರ ಸರಿ ನಾನು ಅವನನ್ನು ಸಂಹಾರ ಮಾಡುತ್ತೇನೆ ಅಂತ ಪರಮಶಿವ ಅವನನ್ನು ಸಂಹಾರ ಮಾಡೋದಕ್ಕೆ ಹೋಗ್ತಾರೆ. ಸೊ ಈ ಗಜಾಸುರ ಯಾರಪ್ಪ ಅಂತ ಅಂದರೆ, ಅಸುರ ಅಂತ ಅಂದರೆ ರಾಕ್ಷಸರು. ಉದಾಹರಣೆಗೆ ರಾವಣಾಸುರ ಆಗಿರ್ಬೋದು, ಅಂಧಕಾಸುರ ಆಗಿರ್ಬೋದು, ಗಜಾಸುರ ಆಗಿರ್ಬೋದು. ಈ ರೀತಿ ಅಸುರ ಅಂತ ಬಂದರೆ ರಾಕ್ಷಸರು, ಸುರ ಅಂತ ಅಂದರೆ ದೇವತೆಗಳು. ಈ ಗಜಾಸುರ ಯಾರಪ್ಪ ಅಂತ ಅಂದರೆ ಶಿವನ ಪರಮ ಭಕ್ತನಾಗಿರ್ತಾನೆ. ಸೊ ಇವನ ಆಸೆ ಏನಪ್ಪ ಅಂತ ಅಂದರೆ, ಶಿವನು ಯಾವಾಗಲೂ ನನ್ನ ಮುಂದೆನೇ ಇರಬೇಕು, ಶಿವ ಎಲ್ಲೂ ಹೋಗಬಾರ್ದು ಅಂತೇಳ್ಬಿಟ್ಟು ತುಂಬ ವರ್ಷಗಳ ಕಾಲ ತಪಸ್ ಮಾಡಿ ಶಿವನ ಒಂದು ಅಂಶವನ್ನು, ಶಿವನ ಆತ್ಮಲಿಂಗವನ್ನು ತನ್ನ ಗರ್ಭದೊಳಗಡೆ ಇಟ್ಕೊಂಡಿರ್ತಾನೆ. ಸೊ ಇದರ ಅರ್ಥವೇನಪ್ಪ ಅಂತ ಅಂದರೆ, ನಾವು ಭಗವಂತನ ಬಳಿ ಹೋಗ್ಬೇಕೆ ಹೊರತು ಭಗವಂತನನ್ನು ನಮ್ಮ ಬಳಿ ತರಿಸ್ಕೋಬಾರ್ದು. ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು, ಎಷ್ಟೇ ಆಸ್ತಿ ಸಂಪತ್ತು ಅಧಿಕಾರ ಇದ್ರೂ ಸಹ ಭಗವಂತನ ಬಳಿ ನಾವು ವಿನಯವಾಗಿ ಭಕ್ತಿಯಾಗಿ ಹೋಗ್ಬೇಕೆ ಹೊರತು ನನ್ನ ಹತ್ರ ಆಸ್ತಿ ಇದೆ, ನಾನು ಭಗವಂತನಿಗೆ ಏನು ಬೇಕಾದರೂ ಮಾಡಬಲ್ಲೆ ಅನ್ನೋ ಒಂದು ಅಹಂಕಾರದಿಂದ ನಾವು ಯಾವತ್ತೂ ವರ್ತನೆಯನ್ನು ಮಾಡಬಾರ್ದು. ನಾವು ಭಗವಂತನ ಸಾನ್ನಿಧ್ಯದಲ್ಲಿ ನಮ್ಮ ಎಲ್ಲ ದುಷ್ಟ ಗುಣಗಳ ಅಹಂಕಾರವನ್ನು ಬಿಟ್ಟು ಭಗವಂತನ ಬಳಿ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ.
ಸೊ ಭಗವಂತನ ತನ್ನೊಳಗಡೆ ಇಟ್ಕೋಬೇಕು ಅನ್ನೋ ಒಂದು ಅತಿ ಆಸೆಯಿಂದ ತಪಸ್ಸನ್ನು ಮಾಡಿ ಭಗವಂತನ ಈಶ್ವರನ ಒಂದು ಆತ್ಮಲಿಂಗವನ್ನು, ಈಶ್ವರನ ಒಂದು ಅಂಶವನ್ನು ತನ್ನ ಗರ್ಭದೊಳಗಡೆ ಇಟ್ಕೊತಾನೆ. ಆ ಒಂದು ಗರ್ಭ ಬಲದಿಂದ ಶಿವನೇ ನನ್ನ ಗರ್ಭದಲ್ಲಿದ್ದಾನೆ ಅನ್ನೋ ಒಂದು ಅಹಂಕಾರದಿಂದ ಎಲ್ಲ ದೇವತೆಗಳಿಗೆ ಪೀಡಿಸುತ್ತಾ ಬಡವರಿಗೆ, ಋಷಿಗಳಿಗೆ, ನಂತರ ತುಂಬ ಜನರಿಗೆ ತೊಂದರೆಯನ್ನು ಕೊಡ್ತಾ ಇರ್ತಾನೆ. ಈ ದೇವತೆಗಳು ಬೇಡಿಕೊಂಡಾಗ ಪರಮಶಿವ ಅವನನ್ನು ಸಂಹಾರ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆಗ ಗಜಾಸುರ ಉತ್ತರಕ್ಕೆ ತಲೆಯನ್ನು ಹಾಕಿ ಮಲಗಿರ್ತಾನೆ. ಸೊ ಇದನ್ನು ಗಮನವಿಟ್ಟು ಕೇಳಿ. ಊರೆಲ್ಲ ಹೇಳಿದ್ರು ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು. ಯಾಕಪ್ಪ ಅಂತ ಅಂದರೆ ಭೂಮಿ ದಕ್ಷಿಣಕ್ಕೆ ತಿರುಗ್ತಾ ಇದೆ ಅಂತ ಅಂದ್ಕೊಳ್ಳಿ. ನಾವು ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದಾಗ ನಮಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಅದಕ್ಕೆ ಆಪೋಸಿಟಾಗಿ ನಾವು ತಲೆ ಹಾಕಿ ಮಲಗಿದಾಗ ಕೆಟ್ಟ ಕನಸುಗಳು, ಜೀರ್ಣ ಆಗದೆ ಇರ್ತಕ್ಕಂಥದ್ದು ಈ ರೀತಿ ಎಲ್ಲ ಆಗುತ್ತೆ. ಉದಾಹರಣೆಗೆ ನಾವು ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಹಿಂದೆಗಡೆ ಇರ್ತಕ್ಕಂಥವ್ರು ನಾವು ಯಾವ ಕಡೆ ಮುಖ ಮಾಡಿರ್ತೀರೋ ಅವರು ಆ ಕಡೆ ಮಾಡಿದಾಗ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಆಪೋಸಿಟಾಗಿ ನಾನು ಈ ರೀತಿ ಗಾಡಿ ಓಡಿಸ್ತಾ ಇದ್ದರೆ ಅವರು ನನ್ನ ಆಪೋಸಿಟ್ ಕೂತ್ಕೊಂಡು ಆ ಕಡೆ ಮುಖ ಮಾಡಿದಾಗ ಅವ್ರಿಗೆ ತಲೆ ಚಕ್ಕರ್ ಬರೋದು, ವಾಂತಿಗೆ ಬಂದಂಗೆ ಆಗೋದು, ಹೊಟ್ಟೆ ತಿರುವುದಂಗೆ ಆಗೋದು, ಈ ರೀತಿಯಾಗಿ ಆಗುತ್ತೆ. ಆಪೋಸಿಟ್ ರಿಯಾಕ್ಷನ್ ಆಗುತ್ತೆ. ಹಾಗಾಗಿ ಊರೆಲ್ಲ ಹೇಳಿದ್ರು ಸಹ ಉತ್ತರಕ್ಕೆ ತಲೆ ಹಾಕಿ ಮಲಗಬೇಡಿ. ಈ ಗಜಾಸುರನಿಗೆ ಅಹಂಕಾರ ಇದ್ದ ಕಾರಣದಿಂದ ಪರಮಶಿವ ಏನು ಮಾಡ್ತಾನೆ, ಆ ಅಹಂಕಾರ ಎಲ್ಲಿರುತ್ತೆ, ತಲೆಯಲ್ಲಿರುತ್ತೆ. ತಲೆಯಿಂದನೇ ಪ್ರತಿಯೊಂದು ಆಲೋಚನೆ ಆಗಿರ್ಬೋದು, ಅಹಂಕಾರ ಆಗಿರ್ಬೋದು, ಜ್ಞಾನ ಆಗಿರ್ಬೋದು ಹುಟ್ಟುತ್ತೆ. ಹಾಗಾಗಿ ಆ ಅಹಂಕಾರದ ತಲೆಯನ್ನು ಪರಮೇಶ್ವರ ಕತ್ತರಿಸಿದ. ಸೊ ಇಲ್ಲಿ ಏನಾಗಿರುತ್ತಪ್ಪ ಅಂತ ಅಂದರೆ ಪಾರ್ವತಿಗೆ ಮಗುವನ್ನು ಪಡಿಬೇಕು, ಮಗುವನ್ನು ಗರ್ಭದಲ್ಲಿ ಪಡಿಬೇಕು ಅನ್ನೋ ಒಂದು ಆಸೆ ಹಾಗೆ ಇದ್ದೋಯ್ತು. ಆಗ ಪಾರ್ವತಿ ಏನು ಮಾಡ್ತಾಳಪ್ಪ ಅಂತ ಅಂದರೆ ತನ್ನ ಮೈ ಮೇಲೆ ಇರ್ತಕ್ಕಂಥ ಅರಿಶಿಣವನ್ನು ತೆಗೆದು ಅದಕ್ಕೆ ಒಂದು ಆಕಾರವನ್ನು ಕೊಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾರೆ. ಸೊ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಇದು ನಿಜಾನ, ಆಗುತ್ತಾ? ಸೊ ಇದಕ್ಕೆ ನಿಮಗೊಂದು ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಸೊ ಉದಾಹರಣೆಗೆ ನಿಮ್ಮ ಒಂದು ಮೊಬೈಲ್ ಏನಾದರೂ ಕೆಟ್ಟೋಗಿದ್ರೆ ನೀವು ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಆಗುತ್ತಾ? ಅಥವಾ ನಿಮ್ಮ ಮನೆ ಟಿವಿನೇ ಕೆಟ್ಟೋಗಿದ್ರೆ ಅದನ್ನು ನೀವು ರೆಡಿ ಮಾಡ್ಕೊಳ್ಳೋಕ್ಕೆ ಆಗುತ್ತಾ? ಆಗೋದಿಲ್ಲ. ಅದನ್ನು ಏನು ಮಾಡ್ತೀವಿ, ಮೊಬೈಲ್ ಟ್ರೈನಿಂಗನ್ನು ಮಾಡ್ಕೊ ಬಂದಿರ್ತಾರೆ, ಯಾವ ರೀತಿ ರಿಪೇರಿ ಮಾಡಬೇಕು, ಯಾವ ರೀತಿ ಸರ್ವಿಸ್ ಮಾಡಬೇಕು, ಟಿ ವಿ ಯಾವ ರೀತಿ ಕೆಟ್ಟೋಗಿದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು 6 ತಿಂಗಳ ವರ್ಷನ ಅವರು ಶ್ರದ್ಧೆಯಿಂದ ಭಕ್ತಿಯಿಂದ ಕಲ್ತಿರ್ತಾರೆ. ಅಂಥ ಟೆಕ್ನಿಷಿಯನ್ ಹತ್ರ ಎತ್ಕೊಂಡೋದ್ರೆ ಅವರು ರೆಡಿ ಮಾಡ್ತಾರೆ. ಸೊ ಯಾವುದೇ ವಿದ್ಯೆ ಆಗಿರಲಿ ನಾವು ಕಲಿತಾಗ ಮಾತ್ರ ಬರುತ್ತೆ. ಅದೇ ರೀತಿ ಪಾರ್ವತಿ ಮಾತೆ ಹಲವಾರು ವರ್ಷಗಳ ಕಾಲ ಶಿವನನ್ನು ಕುರಿತು ಧ್ಯಾನ ಮಾಡಿ ನಂತರ ಶಿವನನ್ನು ಹೋಲಿಸ್ಕೊಂಡು ಶಿವನ ಮುಖಾಂತರ ಹಲವಾರು ವಿದ್ಯೆಯನ್ನು ಕಲ್ತಿರ್ತಾರೆ. ಸೊ ಅದು ಅವ್ರಿಗೆ ಬರುತ್ತೆ. ಈಗ ನನಗೆ ಮೊಬೈಲ್ ರಿಪೇರಿ ಮಾಡಿ ಅಂತ ಅಂದ್ಕೊಟ್ರೆ ನಾನು ಮಾಡೋಕ್ಕಾಗುತ್ತಾ? ಅಥವಾ ಟಿ ವಿ ರಿಪೇರಿ ಮಾಡಿ ಅಂತ ಅಂದರೆ ನಾನು ಮಾಡೋಕ್ಕಾಗುತ್ತಾ? ನಾನು ಕಲ್ತಿರ್ತಕ್ಕಂಥ ವಿದ್ಯೆಯನ್ನು ನಾನು ಮಾಡ್ಬೋದೇ ಹೊರತು ಕಲಿಯೋದೇ ವಿದ್ಯೆಯನ್ನು ನಾನು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅಂತ ಒಂದಿಷ್ಟು ಟೈಮನ್ನು ಕೊಟ್ಟು ನಾನು ಕಲಿತಾಗ ಮಾತ್ರ ಆ ವಿದ್ಯೆ ಬರುತ್ತೆ. ಆ ರೀತಿಯಾಗಿ ಪಾರ್ವತಿ ಮಾತೆ ಹಲವಾರು ವರ್ಷಗಳ ಕಾಲ ಧ್ಯಾನ ತಪಸ್ಸನ್ನು ಮಾಡಿ ಕೆಲವು ಶಕ್ತಿ ವಿದ್ಯೆಯನ್ನು ಪಡೆದಿರ್ತಾರೆ. ಆ ಒಂದು ಶಕ್ತಿ ವಿದ್ಯೆಯ ಮುಖಾಂತರ ಗಣೇಶನಿಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾರೆ. ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಹಲವಾರು ಶಕ್ತಿಗಳನ್ನು ಗಣೇಶನಿಗೆ ಕೊಡ್ತಾರೆ. ಕೊಟ್ಟ ನಂತರ ನಾನು ಇಲ್ಲಿ ಸ್ನಾನವನ್ನು ಆಚರಿಸ್ಕೊಂಡು ಬರ್ತೀನಿ, ಅಲ್ಲಿವರೆಗೂ ನೀನು ಕಾಯ್ತಾ ಇರೋ ಮಗು ಅಂತ ಹೇಳಿದಾಗ, ಯಾಕೆಂದರೆ ಹಿಮಾಲಯ ಪ್ರದೇಶ ಅಂತಕ್ಕಂಥದ್ದು ಶಿವನು ಇರ್ತಕ್ಕಂಥ ಪ್ರದೇಶ ಬೇರೆ ಪ್ರದೇಶ ಆಗಿರೋದ್ರಿಂದ ಸೊ ಅಲ್ಲಿ ಯಾವುದೇ ರೀತಿ ಬಾಗ್ಲಾಗಿರ್ಬೋದು, ಮನೆ ಆಗಿರ್ಬೋದು ಇಲ್ಲದೇ ಇದ್ದ ಕಾರಣದಿಂದ ಸೊ ನೀನು ಕಾಯ್ತಾರೋ ನಾನು ಸ್ನಾನವನ್ನು ಮುಗಿಸ್ಕೊಬರ್ತೀನಿ ಅಂತ ಅಂತಾರೆ. ಅಷ್ಟರೊಳಗಡೆ ಪರಮಶಿವ ಬರ್ತಾರೆ. ಬಂದಾಗ ಈ ಹುಡುಗನಿಗೆ ಹಲವಾರು ಶಕ್ತಿಗಳಿರುತ್ತೆ. ಯಾಕಂದರೆ ಪಾರ್ವತಿ ಮಾತೆ ಶಕ್ತಿ ಸ್ವರೂಪಿಣಿ ಆದ ಕಾರಣದಿಂದ ಹಲವಾರು ಶಕ್ತಿಗಳನ್ನು ಗಣೇಶನಿಗೆ ಕೊಟ್ಟಿರ್ತಾರೆ. ಸೊ ಏನು ಮಾಡ್ತಾನಪ್ಪ ಅಂತ ಅಂದರೆ ಈ ಪರಮೇಶ್ವರನನ್ನು ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಅಷ್ಟೇ ಅಲ್ದಿರ ನನ್ನ ಬಳಿ ಹಲವಾರು ಶಕ್ತಿಗಳಿದೆ ಅಂತ ಹೇಳ್ಬಿಟ್ಟು ಮೊದಲೇ ಏನು ಮಾಡ್ತಾರೆ, ಗಣೇಶ ಆ ಒಂದು ಶಕ್ತಿಯನ್ನು ಪರಮಶಿವನ ಮೇಲೆ ಪ್ರಯೋಗ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಎಲ್ಲ ವಿಷಯ ಪರಮಶಿವನಿಗೆ ಗೊತ್ತಿರುತ್ತೆ. ಪಾರ್ವತಿ ಮಾತೆ ತುಂಬ ಮಮಕಾರದಿಂದ ಗಣೇಶನನ್ನು ಸೃಷ್ಟಿ ಮಾಡಿರ್ತಾಳೆ. ಅದೇ ರೀತಿಯಾಗಿ ಹಲವಾರು ಶಕ್ತಿಗಳನ್ನು ಕೊಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಸೊ ಪರಮಶಿವ ಮೊದಲೇ ಹೇಳಿದ್ದ ಯಾವುದೇ ರೀತಿಯಾದ ಆಸೆ, ಆಕಾಂಕ್ಷೆ, ಸಂತೋಷ, ದುಃಖಕ್ಕೆ ಗುರಿ ಆಗಬಾರ್ದು ನಾವು ಅಂತ ಹೇಳ್ಬಿಟ್ಟು. ಆದರೆ ಪಾರ್ವತಿ ಮಾತೆ ಮಗನ ಒಂದು ಮಮಕಾರ ಪ್ರೀತಿಗೆ ವಶವಾಗಿರ್ತಾಳೆ. ಆಗ ಆ ಒಂದು ಮಮಕಾರವನ್ನು ತೆಗಿಬೇಕು. ಅದೇ ರೀತಿಯಾಗಿ ಗಣೇಶನಿಗೆ ನನ್ನ ಬಳಿ ಹಲವಾರು ಶಕ್ತಿಗಳಿದೆ, ಹಲವಾರು ವಿದ್ಯೆಗಳಿದೆ ಅನ್ನೋ ಒಂದು ಅಹಂಕಾರ ಇರುತ್ತೆ. ಆ ಅಹಂಕಾರವನ್ನು ತೆಗಿಬೇಕು ಅಂತ ಹೇಳ್ಬಿಟ್ಟು ತನ್ನ ಒಂದು ತ್ರಿಶೂಲದಿಂದ ಗಣೇಶನ ಒಂದು ಶಿರವನ್ನು ಖಂಡಿಸ್ತಾನೆ. ಖಂಡಿಸಿದ ನಂತರ ತನ್ನ ಒಂದು ತ್ರಿನೇತ್ರದಿಂದ ಆ ಒಂದು ಶಿರವನ್ನು ಭಸ್ಮ ಮಾಡಾಕ್ತಾನೆ. ನಂತರ ಪಾರ್ವತಿ ಮಾತೆ ಬಂದು ನೋಡ್ತಾರೆ, ಅಲ್ಲಿ ಗಣೇಶನ ದೇಹ ಮಾತ್ರ ಇರುತ್ತೆ, ಶಿರ ಇರೋದಿಲ್ಲ, ಶಿರ ಭಸ್ಮವಾಗಿರುತ್ತೆ. ಆಗ ಪರಮಶಿವನನ್ನು ಕೇಳ್ತಾಳೆ, ಯಾಕೆ ಏನಾಯಿತು, ಯಾಕೆ ನೀವು ಈ ರೀತಿ ಮಾಡಿದ್ರಿ ಅಂತ. ಪರಮಶಿವ ಇದನ್ನೆಲ್ಲ ವಿವರಿಸ್ತಾರೆ.
ನಂತರ ಆಕೆಗೆ ತನ್ನ ತಪ್ಪು ಅರಿವಾಗುತ್ತೆ. ಆಗ ಈಶ್ವರ ತನ್ನ ಗಣಕ್ಕೆ ಆಜ್ಞೆ ಮಾಡ್ತಾನೆ, ಉತ್ತರಕ್ಕೆ ಮಲಗಿರ್ತಕ್ಕಂಥ ತಲೆಯನ್ನ ಕತ್ತರಿಸಿ ತನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿ ಗಜಾಸುರನ ತಲೆ ಇರುತ್ತೆ, ಅದನ್ನ ತಂದು ಗಣೇಶನಿಗೆ ಇಟ್ಟು ಪ್ರಾಣ ಪ್ರತಿಷ್ಠೆಯನ್ನ ಮಾಡ್ತಾರೆ. ಆಗ ಗಣೇಶನಿಗೆ ಜೀವ ಬರುತ್ತೆ. ಸೊ ಈ ಕತೆ ಸಾರಾಂಶ ಏನಪ್ಪ ಅಂತ ಅಂದರೆ, ನಾವು ಯಾವುದೇ ರೀತಿ ಮಮಕಾರ ಪಾಷಾಣಗಳಿಗೆ ಒಳಗಾಗಬಾರ್ದು. ಅದೇ ರೀತಿಯಾಗಿ ಅತಿಯಾದ ಪ್ರೀತಿಯನ್ನು ಯಾವ ವಸ್ತು ಮೇಲೇನೂ ಬೆಳೆಸ್ಕೋಬಾರ್ದು. ಯಾಕಂದರೆ ಆ ವಸ್ತು ಮೇಲೆ ಬೆಳೆಸ್ಕೊಂಡ್ರೆ ಆ ವಸ್ತು ಅಥವಾ ಆ ವ್ಯಕ್ತಿ ನಮ್ಮಿಂದ ದೂರ ಆದಾಗ ತುಂಬ ನೋವಾಗುತ್ತೆ. ಪ್ರೀತಿ ಇರಬೇಕು, ಆದರೆ ಲಿಮಿಟಲ್ಲಿ ಇರಬೇಕು ಅನ್ನೋ ಒಂದು ಕತೆ ಇದರಲ್ಲಿ ಗೊತ್ತಾಗುತ್ತೆ. ಇನ್ನು ಗಣೇಶನ ಹೆಂಡತಿಗಳ ಹೆಸರು ಸಿದ್ಧಿ ಬುದ್ಧಿ ಅಂತಾರೆ. ಸೊ ಗಣೇಶನಿಗೆ ಯಾವುದೇ ರೀತಿ ಮದುವೆ ಆಗಿಲ್ಲ. ನಂತರ ಯಾರಪ್ಪ ಈ ಸಿದ್ಧಿ ಬುದ್ಧಿ ಅಂತ ಅಂದರೆ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಬುದ್ಧಿಯಿಂದ ಮಾಡಿದಾಗ ಮಾತ್ರ ಅದು ಸಿದ್ಧಿ ಆಗುತ್ತೆ, ಅಥವಾ ಸಿದ್ಧಿ ಆಗಬೇಕಾದ್ರೆ ನಾವು ಬುದ್ಧಿಯಿಂದ ಮಾಡಿದಾಗ ಮಾತ್ರ ಸಿದ್ಧಿ ಆಗುತ್ತೆ, ನಮಗೆ ವಶವಾಗುತ್ತೆ, ನಮ್ಮ ಅಧೀನವಾಗುತ್ತೆ. ಹಾಗಾಗಿ ಸಿದ್ಧಿ ಬುದ್ಧಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು ಅನ್ನೋ ಒಂದು ಅರ್ಥದಲ್ಲಿ ಇದು ಇರುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಯಾವುದೇ ಕೆಲಸವನ್ನು ಆಲಕ್ಷ್ಯದಿಂದ ಆಗಿರ್ಬೋದು, ನೆಗ್ಲೆಕ್ಟಿಂದ ಮಾಡಬಾರ್ದು. ಆ ಕೆಲಸದಲ್ಲಿ ಜಯ ಆಗಬೇಕು ಅನ್ನೋ ಉದ್ದೇಶದಿಂದ ಭಕ್ತಿಯಿಂದ, ಬುದ್ಧಿಯಿಂದ, ಶ್ರದ್ಧೆಯಿಂದ ಮಾಡಿದಾಗ ಆ ಕೆಲಸ ನಮಗೆ ಸಿದ್ಧಿ ಆಗುತ್ತೆ. ಇದಕ್ಕೆ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಸೊ ಈಶ್ವರನ ಬಳಿ ಹಲವಾರು ಗಣಗಳಿರುತ್ತೆ. ಪ್ರೇತ ಗಣ ಆಗಿರ್ಬೋದು, ಅದೇ ರೀತಿ ನಂದಿ ಗಣ ಆಗಿರ್ಬೋದು, ತುಂಬ ಗಣಗಳಿರುತ್ತೆ. ಇದಕ್ಕೆ ಒಬ್ಬರನ್ನ ಅಧಿಪತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪರಮೇಶ್ವರ ಯೋಚನೆ ಮಾಡಿ, ಯಾರು ಬೇಗ ಭೂ ಪ್ರದಕ್ಷಿಣೆಯನ್ನು ಮಾಡ್ಕೊ ಬರ್ತೀರಾ ಅವರನ್ನ ಈ ಒಂದು ಗಣಕ್ಕೆ ಗಣಾಧಿಪತಿಯನ್ನ ಮಾಡ್ತೀನಿ ಅಂತ ಅಂತಾರೆ. ಆಗ ಗಣೇಶ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಮುಂದೆ ಬರ್ತಾರೆ, ನಾವು ಭೂಮಿಯನ್ನು ಪ್ರದಕ್ಷಿಣೆ ಮಾಡ್ಕೊ ಬರ್ತೀರಿ ಅಂತ ಹೇಳ್ಬಿಟ್ಟು. ಸೊ ಈ ಮಾತು ಹೇಳ್ತಾ ಇದ್ದಾಗ್ಲೇ ಏನು ಮಾಡ್ತಾನೆ, ಸುಬ್ರಹ್ಮಣ್ಯ ಸ್ವಾಮಿ ತನ್ನ ನವಿಲನ್ನು ಹತ್ಬಿಟ್ಟು ಭೂಮಿಯನ್ನು ಬೇಗ ಪ್ರದಕ್ಷಿಣೆ ಆಗಬೇಕು ಅಂತ ಹೇಳ್ಬಿಟ್ಟು ನವಿಲ ಮೇಲೆ ಹತ್ಬಿಟ್ಟು ಪ್ರದಕ್ಷಿಣೆ ಮಾಡೋದಕ್ಕೆ ಹೋಗ್ತಾರೆ. ಆದರೆ ಗಣೇಶ ಮಾತ್ರ ಪಾರ್ವತಿ ಪರಮೇಶ್ವರರೇ ಈ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಎಲ್ಲ ಸೃಷ್ಟಿಯಲ್ಲೂ, ಎಲ್ಲ ಅಣುವಿನಲ್ಲೂ, ಎಲ್ಲ ಕಣಕಣದಲ್ಲೂ ಇರ್ತಾರೆ ಅಂತ ಹೇಳ್ಬಿಟ್ಟು ಅವರು 3 ಬಾರಿ ಪ್ರದಕ್ಷಿಣೆಯನ್ನು ಹಾಕ್ತಾರೆ. 3 ಬಾರಿ ಪ್ರದಕ್ಷಿಣೆ ಆಗ್ತಾ ಇದ್ದಂಗೆ ಎಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಹೋಗಿರ್ತಾರೋ ಅದಕ್ಕಿಂತ ಮುಂಚೆನೇ ಅಲ್ಲಿ ಗಣೇಶ ಇರ್ತಾರೆ. ಅದೇ ರೀತಿಯಾಗಿ ಯಾವ ತೀರ್ಥಕ್ಕೆ ಹೋದ್ರೂ ಸಹ ಆ ತೀರ್ಥದಲ್ಲಿ ಮೊದಲೇ ಗಣೇಶ ಕಾಣಿಸ್ತಾನೆ. ಎಂಥ ಜಾಗಕ್ಕೆ ಹೋದ್ರೂ ಸಹ ಆ ಜಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗಿಂತ ಮೊದಲೇ ಗಣೇಶ ಇರ್ತಾರೆ. ಇದರ ಅರ್ಥ ಏನಪ್ಪ ಅಂತ ಅಂದರೆ, ನಾವು ತಂದೆ ತಾಯಿಯನ್ನು ಪ್ರೀತಿಯಿಂದ ನೋಡ್ಕೋಬೇಕು. ತಂದೆ ತಾಯಿಯನ್ನು ಬಿಟ್ಟು ಯಾವ ದೇವಸ್ಥಾನಕ್ಕೆ, ಯಾವ ತೀರ್ಥಕ್ಕೆ ಹೋದ್ರೂ, ಯಾವ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದ್ರೂ ಸಹ ನಮಗೆ ಮೋಕ್ಷ ಅಥವಾ ಜ್ಞಾನ ಸಿಗೋದಿಲ್ಲ. ತಂದೆ ತಾಯಿಯನ್ನು ನಾವು ಚೆನ್ನಾಗಿ ನೋಡಿಕೊಂಡಾಗ ಮಾತ್ರ ನಮಗೆ ಭಗವಂತನ ಅನುಗ್ರಹವಾಗುತ್ತೆ, ಪುಣ್ಯ ಪ್ರಾಪ್ತಿ ಆಗುತ್ತೆ. ಅದು ಬಿಟ್ಬಿಟ್ಟು ತಂದೆ ತಾಯಿಯನ್ನು ಬಿಟ್ಟು ಯಾರೆಲ್ಲ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ನಿಮಗೆ ಯಾವುದೇ ವಿಧವಾದ ಪುಣ್ಯ ಸಿಗೋದಿಲ್ಲ. ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅದೇ ಕೈಲಾಸ, ಅದೇ ವೈಕುಂಠ, ಅದೇ ಸ್ವರ್ಗ. ಇದರ ಅರ್ಥ ಏನಪ್ಪ ಅಂತಂದರೆ, ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡ್ರೆ, ನಾವು ಭೂಮಿಗೆ ಬರಬೇಕಾದ್ರೆ ನಮ್ಮ ತಂದೆ ತಾಯಿ ಕೃಪೆಯಿಂದ ನಾವು ಬಂದಿರ್ತೀವಿ. ಅವರು ನಮ್ಮನ್ನು ಎತ್ತಿ ಬೆಳೆಸಬೇಕಾದ್ರೆ ಎಷ್ಟೋ ಕಷ್ಟಗಳನ್ನು ಪಟ್ಟಿರ್ತಾರೆ. ಅವರು ಊಟ ಇಲ್ಲದೆ ಇದ್ದರೂ ಸಹ ನಮಗೆ ಊಟವನ್ನು 3 ಹೊತ್ತು ಹಾಕಿರ್ತಾರೆ. ಎಷ್ಟೇ ಕಷ್ಟಪಟ್ಟರೂ ಸಹ ನಮ್ಮನ್ನು ಸಂತೋಷವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಅವರನ್ನು ಚೆನ್ನಾಗಿ ನೋಡ್ಕೊಳ್ದೆ ನೀವು ಯಾವ ಯಾಗ ಮಾಡಿದ್ರೂ, ಯಾವ ಪೂಜೆ ಮಾಡಿದ್ರೂ ಅದರ ಫಲ ಸಿಗೋದಿಲ್ಲ. ಹಾಗಾಗಿ ಗಣೇಶ ಏನು ಮಾಡ್ತಾನೆ, ತನ್ನ ತಂದೆ ತಾಯಿಯನ್ನೇ 3 ಸುತ್ತು ಹಾಕಿದಾಗ ಇಡೀ ಬ್ರಹ್ಮಾಂಡವನ್ನೇ ಸುತ್ತಿದ ಫಲ ಬರುತ್ತೆ. ಹಾಗಾಗಿ ಗಣಾಧಿಪತಿಯನ್ನು ಮಾಡ್ತಾರೆ. ಆ ಗಣಕ್ಕೆಲ್ಲ ಅಧಿಪತಿಯಾಗಿ ಮಾಡ್ತಾರೆ. ಇನ್ನು ಏಕದಂತ ಅಂತ ಯಾಕೆ ಕರೀತಾರಪ್ಪ ಅಂತ ಅಂದರೆ, ಮಹಾಭಾರತವನ್ನು ಬರೆಯೋದಕ್ಕೆ ಅಂತ ಹೇಳ್ಬಿಟ್ಟು ವ್ಯಾಸ ಮಹರ್ಷಿಗಳು ಗಣೇಶನನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ಗಣೇಶ ಬರ್ತಾರೆ. ಆಗ ವ್ಯಾಸ ಮಹರ್ಷಿಗಳು ಕೇಳ್ತಾರೆ, ನೀನು ಮಹಾಭಾರತವನ್ನು ನಾನು ಹೇಳ್ತೀನಿ, ನೀವು ಬರೀಬೇಕು ಅಂತ ಅಂತಾರೆ. ಆಗ ಗಣೇಶ ತುಂಬ ಸಂತೋಷದಿಂದ ಒಪ್ಕೊಂಡು ನಾನು ಬರೀತೀನಿ ಅಂತ ಅಂತಾರೆ. ಆಗ ಗಣೇಶ ಅವರು ಒಂದು ಕಂಡೀಷನನ್ನು ಇಡ್ತಾರೆ ವ್ಯಾಸ ಮಹರ್ಷಿಗೆ, ನೀವು ಯಾವುದೇ ಕಾರಣಕ್ಕಾಗಲಿ ಹೇಳುವ ಶ್ಲೋಕಗಳನ್ನು ನಿಲ್ಲಿಸಬಾರ್ದು, ಕಂಟಿನ್ಯೂ ಆಗಿ ಶ್ಲೋಕಗಳನ್ನು ಹೇಳ್ತಾ ಇರಬೇಕು ಅಂತ ಅಂತಾರೆ. ಆಗ ವ್ಯಾಸ ಮಹರ್ಷಿ ಸಹ ಒಂದು ಮಾತನ್ನು ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕಾಗಲಿ ನಾನು ಹೇಳ್ತಾ ಇರ್ತೀನಿ, ನೀವು ಬರೆಯೋದನ್ನು ನಿಲ್ಲಿಸಬಾರ್ದು ಅಂತ ಅಂತಾರೆ. ಸೊ ಸರಿ ಅಂತ ಹೇಳ್ಬಿಟ್ಟು ವ್ಯಾಸ ಮಹರ್ಷಿ ಶ್ಲೋಕಗಳನ್ನು ಹೇಳ್ತಾ ಇರ್ತಾರೆ. ಗಣೇಶ ಬರಿತಾ ಇರ್ತಾರೆ. ಬರಿತಾ ಏನಾಗುತ್ತಪ್ಪ ಅಂತ ಅಂದರೆ, ಬರೆಯುವಂತಹ ಒಂದು ಮುಳ್ಳು ಮುರಿಯುತ್ತೆ. ಆಗ ವ್ಯಾಸರು ಏನು ಮಾಡ್ತಾನೆ ಗಣೇಶ ಅಂತ ನೋಡ್ತಾ ಇರ್ತಾರೆ. ಕ್ಷಣ ಮಾತ್ರದಲ್ಲಿ ತನ್ನ ದಂತವನ್ನು ಕಿತ್ತು ಆ ಒಂದು ದಂತದಿಂದ ಏನು ಮಾಡ್ತಾರೆ, ಶ್ಲೋಕಗಳನ್ನು ಬರೀತಾರೆ. ಸೊ ಇದರಲ್ಲಿ ಏನಪ್ಪ ಅರ್ಥ ಅಂತ ಅಂದರೆ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಹಲವಾರು ವಿಘ್ನಗಳು ಬರುತ್ತೆ. ಆ ವಿಘ್ನಗಳಿಗೆ ಭಯ ಪಡಬಾರ್ದು. ನಮ್ಮ ಕೆಲಸವನ್ನು ಸಾಧಿಸೋ ಮೇಲೇ ನಮ್ಮ ಗುರಿ ಇರಬೇಕು. ಎಷ್ಟೇ ಕಷ್ಟಗಳು ಬಂದರೂ ಸಹ, ಯಾರೇ ಏನೇ ಅಂದರೂ ಸಹ ನಾವು ಜೀವನದಲ್ಲಿ ಸಕ್ಸಸ್ ಆಗಬೇಕು. ಇರುವಂಥ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಆ ಕೆಲಸದಲ್ಲಿ
ನಾವು ಜಯ ಗಳಿಸ್ಬೇಕು ಅನ್ನೋ ಒಂದು ಗುರಿ ಇರಬೇಕು. ಎಕ್ಸಾಮ್ಗೆ ಹೋದರೆ ಪೆನ್ ಸರಿಯಾಗಿ ಬರೀಲಿಲ್ಲ, ಅದಕ್ಕೆ ನಾನು ಬರೆಯೋದಕ್ಕೆ ಆಗಲಿಲ್ಲ, ಅಥವಾ ಕ್ವಶನ್ ಪೇಪರಲ್ಲಿ ನಾನು ಓದಿರ್ತಕ್ಕಂಥ ಕ್ವಶನ್ಸ್ ಬಂದಿಲ್ಲ, ಬೇರೆ ಕ್ವಶನ್ಸ್ ಬಂದಿತ್ತು, ಅಥವಾ ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀವಿ ಮಧ್ಯದಲ್ಲೇ ಬಂದುಬಿಡ್ತೀವಿ. ಆ ರೀತಿ ಇರಬಾರ್ದು. ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ ಅದು ಎಷ್ಟೇ ಕಷ್ಟವಿದ್ದರೂ ಸಹ ಆ ಕೆಲಸದಲ್ಲಿ ಜಯವನ್ನು ಸಾಧಿಸಬೇಕು. ನಮಗೆ ಕೆಲಸದಲ್ಲಿ ಯಾವ ರೀತಿ ಶ್ರದ್ಧೆ ಇರಬೇಕು ಅಂತ ತಿಳಿಸ್ತಾರೆ. ಹಾಗಾಗಿ ಇವ್ರಿಗೆ ಏಕದಂತ ಅಂತ ಬಂತು. ಇನ್ನು ದ್ವಾಪರ ಯುಗಕ್ಕೆ ಬಂದರೆ ಶ್ರೀಕೃಷ್ಣ ಗಣೇಶ ಚತುರ್ಥಿ ದಿವಸ ಹಾಲನ್ನು ಹಿಂಡ್ತಾ ಇರಬೇಕಾದ್ರೆ ಆ ಹಾಲಿನ ಪಾತ್ರೆಯಲ್ಲಿ ಚಂದ್ರನನ್ನು ನೋಡ್ತಾರೆ. ಸೊ ಚಂದ್ರನನ್ನು ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಏನೋ ಮುಂದಿನ ದಿನದಲ್ಲಿ ಕಷ್ಟ ಬರ್ಬೋದು ಅಂತ ಹೇಳ್ಬಿಟ್ಟು, ಸರಿ ಬರೋದನ್ನ ಎದುರಿಸೋಣ, ಏನು ಬಂದರೂ ಸಹ ಪರವಾಗಿಲ್ಲ, ಧೈರ್ಯವಾಗಿ ಇರೋಣ ಅಂತ ಹೇಳ್ಬಿಟ್ಟು ಆ ಒಂದು ಸಂದರ್ಭದಲ್ಲಿ ಗಣೇಶನನ್ನ ಸ್ಮರಿಸ್ಕೊಳ್ತಾರೆ. ನಂತರ ಒಬ್ಬ ರಾಜ ಇರ್ತಾನೆ, ಆ ರಾಜನ ಹೆಸರು ಸತ್ರಾಜಿತ್ ಅಂತ ಹೇಳ್ಬಿಟ್ಟು ಆತ ಪ್ರತಿ ದಿವಸ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇರ್ತಾನೆ. ಸೊ ಸೂರ್ಯ ಏನು ಮಾಡ್ತಾನೆ, ಒಂದಿನ ಆತನಿಗೆ ಪ್ರತ್ಯಕ್ಷ ದರ್ಶನವನ್ನು ಕೊಟ್ಬಿಟ್ಟು ನಿನಗೆ ಏನು ಬೇಕು ಅಂತ ಕೇಳ್ತಾನೆ. ಆಗ ಆ ರಾಜ ನನಗೆ ಶಮಂತಕ ಮಣಿ ಬೇಕು ಅಂತ ಅಂತಾನೆ. ಸೊ ಶಮಂತಕ ಮಣಿ ಏನಪ್ಪ ಅದರ ವಿಶೇಷತೆ ಅಂತ ಅಂದರೆ, ಪ್ರತಿದಿನ ಅದು ಬಂಗಾರವನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ. ಸೊ ಆ ಒಂದು ಮಣಿಯನ್ನು ಪಡೆದು ಪ್ರತಿದಿನ ಪೂಜೆ ಮಾಡ್ತಾ ಇರ್ತಾನೆ. ಪ್ರತಿದಿನ ಅದು ಬಂಗಾರವನ್ನು ಕೊಡ್ತಾ ಇರುತ್ತೆ. ಈ ಒಂದು ವಿಷಯ ಶ್ರೀಕೃಷ್ಣನಿಗೆ ಗೊತ್ತಾಗುತ್ತೆ. ಆಗ ಶ್ರೀಕೃಷ್ಣ ಬಂದು ಆ ರಾಜನನ್ನು ಕೇಳ್ತಾನೆ, ಈ ಮಣಿ ಏನು ಉತ್ಪತ್ತಿ ಮಾಡ್ತಾ ಇದೆ ಬಂಗಾರ, ಇದನ್ನು ಜನರ ಒಂದು ಕೆಲಸಕ್ಕೆ ಉಪಯೋಗಿಸು ಅಥವಾ ನನಗೆ ಕೊಡು, ನಾನು ಈ ಒಂದು ಬಂಗಾರವನ್ನು ಜನರ ಒಳ್ಳೆಯದಕ್ಕೆ ಉಪಯೋಗಿಸ್ಕೊತೀನಿ, ಈ ಮಣಿ ಕೊಡು ಅಂತ ಅಂದಾಗ ಆ ರಾಜ ಕೊಡೋದಿಲ್ಲ. ಸರಿ ಬಿಡು ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ತನ್ನ ಪಾಡಿಗೆ ತಾನು ಬರುತ್ತಾನೆ. ನಂತರ ಏನಾಗುತ್ತಪ್ಪ ಅಂದರೆ, ಸತ್ರಾಜಿತ್ ತಮ್ಮನಾದ ಪ್ರಶ್ನಾಜಿತ್ ಆ ಒಂದು ಮಣಿಯನ್ನು ತನ್ನ ಕೊರಳಿಗೆ ಹಾಕ್ಕೊಂಡು ಬೇಟೆ ಆಡೋದಕ್ಕೆ ಅಂತ ಕಾಡಿಗೆ ಹೋಗ್ತಾನೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ, ಸಿಂಹ ಮಣಿಯನ್ನು ನೋಡಿಬಿಟ್ಟು, ಕೆಂಪಗೆ ಇರುತ್ತೆ ಆ ಮಣಿಯನ್ನು ನೋಡಿಬಿಟ್ಟು ಏನೋ ಮಾಂಸ ಅಂತ ಹೇಳ್ಬಿಟ್ಟು ಆ ರಾಜನ ಮೇಲೆ ಅಂದರೆ ರಾಜನ ತಮ್ಮನ ಮೇಲೆ ಎರಗಿ ಅವನನ್ನು ಸಂಹಾರ ಮಾಡಿಬಿಟ್ಟು ಆ ಮಣಿಯನ್ನು ಬಾಯಲ್ಲಿ ಕಚ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ಯಾರು ನೋಡ್ತಾರಪ್ಪ ಅಂತ ಅಂದರೆ ಜಾಂಬವಂತ ನೋಡ್ತಾನೆ. ಜಾಂಬವಂತ ಯಾರಪ್ಪ ಅಂತ ಅಂದರೆ ರಾಮಾಯಣ ಕಾಲದಿಂದ ಇರ್ತಕ್ಕಂಥವ್ರು, ಸೃಷ್ಟಿ ಆದಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಶಮಂತಕ ಮಣಿಯನ್ನು ಆ ಒಂದು ಸಿಂಹ ಎತ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ನೋಡಿಬಿಟ್ಟು ಆ ಒಂದು ಸಿಂಹವನ್ನು ಸಂಹಾರ ಮಾಡಿಬಿಟ್ಟು ಆ ಶಮಂತಕ ಮಣಿಯನ್ನು ತಗೊಬಂದು ತಮ್ಮ ಒಂದು ಗುಹೆಯಲ್ಲಿ ಇಟ್ಕೊತಾರೆ. ಇಲ್ಲಿ ಶತ್ರಾಜಿತ್ಗೆ ಒಂದು ಸಮಸ್ಯೆ ಕಾಡುತ್ತೆ. ಅದು ಏನಪ್ಪ ಅಂತಂದರೆ, ಕಾಡಿಗೆ ಹೋದಂಥ ತಮ್ಮ ಎಷ್ಟು ದಿನ ಆದರೂ ಬರ್ತಾ ಇಲ್ಲ, ಏನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಗ ಯೋಚನೆ ಬರುತ್ತೆ, ಶ್ರೀಕೃಷ್ಣನೇ ಸಂಹಾರ ಮಾಡಿರ್ಬೋದು ಆ ಮಣಿಗೋಸ್ಕರ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣನ ಮೇಲೆ ಅಪವಾದವನ್ನು ಹಾಕ್ತಾರೆ. ಆಗ ಶ್ರೀಕೃಷ್ಣನನ್ನು ತನ್ನ ಅರಮನೆಗೆ ಕರೆಸ್ಕೊಂಡು, ಈ ರೀತಿ ನನ್ನ ತಮ್ಮನನ್ನು ಸಂಹಾರ ಮಾಡಿದ್ಯಾ, ಆ ಮಣಿಯನ್ನು ಕಲ್ಲೆಡ್ಸ್ಕೊಂಡು ಹೋಗಿದ್ಯಾ, ಆ ಮಣಿ ಕೊಡು ಅಂತ ಕೇಳ್ತಾರೆ. ಆಗ ಶ್ರೀಕೃಷ್ಣ ಎಷ್ಟೇ ವಿಧದಲ್ಲಿ ಹೇಳಿದ್ರು ಸಹ, ನಾನು ಸಂಹಾರ ಮಾಡಿಲ್ಲ ಅಂತ ಏನು ಹೇಳಿದ್ರು ಸಹ ಕೇಳೋದಿಲ್ಲ. ಯಾಕಪ್ಪ ಅಂತ ಅಂದರೆ, ಇದ್ರ ಹಿಂದೆ ಆ ಮಣಿಯನ್ನು ಶ್ರೀಕೃಷ್ಣ ಕೇಳಿರೋದ್ರಿಂದ ಈ ಶ್ರೀಕೃಷ್ಣನೇ ಈ ಕೆಲಸ ಮಾಡಿರ್ತಾನೆ ಅನ್ನೋ ಒಂದು ಸಂದೇಹ ಬಂದಿರುತ್ತೆ. ಆಗ ಈ ನಿಮ್ಮ ಒಂದು ಸಂದೇಹವನ್ನು ನಾನು ಬಗೆಹರಿಸುತ್ತೇನೆ, ಆ ಮಣಿಯನ್ನು ತಗೊಬಂದು ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಏನು ಮಾಡ್ತಾನೆ, ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ಅಲ್ಲಿ ಈ ಒಂದು ಪ್ರಶ್ನಾಜಿತ್ ದೇಹ ಕಾಣಿಸುತ್ತೆ. ಅದೇ ರೀತಿಯಾಗಿ ಆ ಪ್ರಶ್ನಾಜಿತ್ತನ್ನು ಸಂಹಾರ ಮಾಡಿದಂಥ ಸಿಂಹದ ಹೆಜ್ಜೆ ಗುರುತುಗಳು ಕಾಣಿಸುತ್ತೆ. ಆ ಹೆಜ್ಜೆಗಳನ್ನೇ ಇಟ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಸಿಂಹದ ದೇಹ ಇರುತ್ತೆ. ಅದೇ ರೀತಿಯಾಗಿ ಈ ಕರಡಿ ನಂತರ ಸಿಂಹ ಯುದ್ಧ ಮಾಡಿರ್ತಕ್ಕಂಥ ಹೆಜ್ಜೆ ಗುರುತುಗಳಿರುತ್ತೆ. ನಂತರ ಆ ಒಂದು ಕರಡಿಯ ಜಾಂಬವಂತನ ಹೆಜ್ಜೆ ಗುರುತನ್ನು ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಆ ಗುಹೆಯ ಒಳಗಡೆ ಜಾಂಬವಂತ ಇರ್ತಾನೆ. ತುಂಬ ದಿನಗಳ ಕಾಲ ಜಾಂಬವಂತ ನಂತರ ಶ್ರೀಕೃಷ್ಣನಿಗೆ ಯುದ್ಧ ಆಗುತ್ತೆ. ಯುದ್ಧ ಆದಾಗ ಜಾಂಬವಂತ ಸೋತೋಗ್ತಾನೆ. ನಂತರ ತನ್ನ ಮಗಳಾದ ಜಾಂಬವತಿಯನ್ನು ಶ್ರೀಕೃಷ್ಣನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಅದೇ ರೀತಿಯಾಗಿ ಉಡುಗೊರೆಯಾಗಿ ಆ ಶಮಂತಕ ಮಣಿಯನ್ನು ಕೊಡ್ತಾನೆ. ಸೊ ಆ ಶಮಂತಕ ಮಣಿಯನ್ನು ತಗೊಬಂದು ರಾಜನಿಗೆ ಕೊಡ್ತಾನೆ. ನಂತರ ರಾಜ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಶ್ರೀಕೃಷ್ಣನಿಗೆ ಅರ್ಪಿಸ್ತಾನೆ. ಅಪ್ಪಿ ತಪ್ಪಿ ನಮ್ಮ ಮೇಲೆ ಏನಾದ್ರೂ ನಾವು ತಪ್ಪು ಮಾಡದೇ ಇದ್ರೂ ಸಹ ಅಪವಾದ ಬಂದರೆ ನಾವು ಭಯ ಪಡಬಾರ್ದು, ಧೈರ್ಯವಾಗಿ ಆ ಒಂದು ಸಮಸ್ಯೆಯನ್ನು ಅಥವಾ ಅಪವಾದವನ್ನು ಎದುರಿಸಬೇಕು ಅನ್ನೋ ಒಂದು ಈ ಕತೆ ತಿಳಿಸುತ್ತೆ. ಅದೇ ರೀತಿಯಾಗಿ ಅಪ್ಪಿತಪ್ಪಿ ಏನಾದ್ರೂ ನಾವು ಗಣೇಶ ಚತುರ್ಥಿ ದಿವಸ ಚಂದ್ರನನ್ನು ನೋಡಿದ್ರೆ ಈ ಕತೆ ಕೇಳಿದಂಥವ್ರಿಗೆ ಆ ದೋಷ ಹೋಗುತ್ತೆ. ರೀತಿಯಾಗಿ ನಮ್ಮ ಒಂದು ತಲೆಯಲ್ಲಿ ಯಾವುದೇ ಕಾರಣಕ್ಕಾಗಲಿ ನನಗೆ ಇಷ್ಟು ದುಡ್ಡಿದೆ, ಇಷ್ಟು ನಾಲೆಡ್ಜ್ ಇದೆ ಅಥವಾ ಅಧಿಕಾರದಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಅಹಂಕಾರವನ್ನು ಪಡಬಾರ್ದು. ಅಹಂಕಾರ ಪಟ್ಟರೆ ಯಾವುದೋ ಒಂದು ರೀತಿಯಾಗಿ ಪರಮೇಶ್ವರ ಆ ಒಂದು ಅಹಂಕಾರದ ತಲೆಯನ್ನು ಕತ್ತರಿಸ್ತಾನೆ. ಅದೇ ರೀತಿಯಾಗಿ ನಮಗೆ ಯಾವುದೇ ಒಂದು ಕೆಲಸ ಸಿದ್ಧಿ ಆಗಬೇಕಾದ್ರೆ ನಾವು ಬುದ್ಧಿಯನ್ನು ಉಪಯೋಗಿಸಿ ಕೆಲಸ ಮಾಡಿದಾಗ ಮಾತ್ರ ನಮಗೆ ಆ ಒಂದು ಕೆಲಸ ಸಿದ್ಧಿ ಆಗುತ್ತೆ. ಇದು ಗಣೇಶನ ಒಂದು ಚರಿತ್ರೆ, ಇದು ಗಣೇಶನ ಮಹಿಮೆ. ಸೊ ನಾನು ಹೇಳಿರ್ತಕ್ಕಂಥದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ.
ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.